ವೀಕ್ಷಕರೇ ನಮಸ್ಕಾರ. ಒಂದು ಸಣ್ಣ ಕಥೆಯಿಂದ ನಾನು ಪ್ರಾರಂಭ ಮಾಡ್ತೀನಿ. ತುಂಬ ವರ್ಷಗಳ ಹಿಂದೆ ಓದಿದ್ದು. ಏನಪ್ಪ ಅಂತಂದರೆ, ಒಬ್ಬ ಕಟಿಂಗ್ ಮಾಡಿಸ್ತಾ ಇರ್ತಾನೆ, ಇನ್ನೊಬ್ಬ ಕಟಿಂಗ್ ಮಾಡ್ತಾ ಇರ್ತಾರೆ. ರೋಡಲ್ಲಿ ಒಬ್ಬ ಫೋಟೋ ತೆಗಿತಾ ಇರ್ತಾನೆ, ಫೋಟೋಗ್ರಾಫರ್ ಒಬ್ಬ ಫೋಟೋ ತೆಗಿತಾ ಇರ್ತಾನೆ. ಅಲ್ಲಿಗೊಬ್ಬ ಆಗುಂತಕ ಬರ್ತಾನೆ. ಬಂದು ಅವನು ಕಟಿಂಗ್ ಮಾಡಿಸ್ಕೋತಾ ಇರೋರನ್ನ ಸಾಯಿಸ್ಬಿಡ್ತಾನೆ. ಇದನ್ನು ಫೋಟೋಗ್ರಾಫರ್ ಫೋಟೋ ತೆಗಿತಾನೆ. ಒಬ್ಬ ಕಟಿಂಗ್ ಮಾಡ್ತಾ ಇರ್ತಾನೆ, ಕಟಿಂಗ್ ಮಾಡಿಸ್ಕೋತಾ ಇರ್ತಾನೆ. ಒಬ್ಬ ಫೋಟೋಗ್ರಾಫರ್, ಒಬ್ಬ ಆಗುಂತಕ ಬಂದು ಅವನ್ನ ಕಟಿಂಗ್ ಮಾಡಿಸ್ಕೋತಾ ಇರೋರನ್ನ ಸಾಯಿಸ್ಬಿಡ್ತಾನೆ. ಇದನ್ನು ಒಬ್ಬ ಫೋಟೋಗ್ರಾಫರ್ ಫೋಟೋ ತೆಗಿತಾನೆ. ಫೋಟೋಗ್ರಾಫರ್ಗೆ ಅವಾರ್ಡು ಬರುತ್ತೆ, ಎಲ್ಲ ಕಡೆಯಿಂದ ಪ್ರಶಂಸನೆ ಬರುತ್ತೆ. ಯಾವುದ್ರದ್ದು ಫೋಟೋ ತೆಗ್ದಿರ್ತಾನೆ ಅಂದರೆ, ಅವನು ಕೊಲೆ ಮಾಡೋಂದಾಗಲಿ ಇಲ್ಲ ಕೊಲೆ ಆದವಂದಾಗಲಿ ಫೋಟೋ ತೆಗ್ದಿರಲ್ಲ. ಈ ಕೊಲೆ ಮಾಡೋನು ಬಂದು ಕೊಲೆ ಮಾಡಿದ್ನ ನೋಡಿರ್ತಾನೆ ನೋಡಿ, ಕಟಿಂಗ್ ಮಾಡ್ತಾ ಇರ್ತಾನಲ್ಲ, ಅವನದು ರಿಯಾಕ್ಷನ್ ಫೋಟೋ ತೊಗೊಂಡಿರ್ತಾನೆ ಅವನು. ಅಂದರೆ ಸಾವು ಎಷ್ಟು ಕ್ರೂರ ಅನ್ನೋದು ಆ ಸಾವು ಬಂದಿರುತ್ತಲ್ಲ ಆ ವ್ಯಕ್ತಿಗೂ ಅದು ಗೊತ್ತಾಗಲ್ಲ. ಅವ್ರ ಜೊತೆಗಿರುತ್ತಲ್ಲ ಅವ್ರಿಗೆ ಅವರ ಎಕ್ಸ್ಪ್ರೆಷನಲ್ಲಿ ಗೊತ್ತಾಗುತ್ತೆ ಈ ಸಾವು ಎಷ್ಟು ಕ್ರೂರ ಅನ್ನೋದು. ಪ್ರಿಯ ವೀಕ್ಷಕರೇ, ದಯವಿಟ್ಟು ಯಾವುದು ಅದು ಹೇಳೋಕ್ಕಾಗಲ್ಲ, ಪದಗಳೇ ಇಲ್ಲ ಅದಕ್ಕೆ. ನೋಡಿ, ಈ ತಾಯಿ ಮಗ ಇಬ್ಬರೇ ಇದ್ದಿದ್ದು ಈ ಮನೇಲಿ. ಮಗ ಝೊಮ್ಯಾಟೊ ಹೋಟೆಲ್ ಕೆಲಸ ಅದು ಇದು ಅಂತೇನೋ ಮಾಡ್ಕೊಂಡಿದ್ದಿದ್ದು ಹುಡುಗ ಪಾಪ. ಇವತ್ತು ಅವನಿಲ್ಲ. ಅವನ ತಾಯಿಗೆ ಈ ಮೈಸೂರಲ್ಲಿ, ಇಡೀ ಮೈಸೂರಲ್ಲಿ ಯಾರೂ ಇಲ್ಲ, ಯಾರೂ ಗೊತ್ತಿಲ್ಲ. ಕೊರೋನಾ ಬಂದು ಮಗ ತೀರೋದ. ಈಗ ಈ ತಾಯಿ ಒಬ್ಬರೇ ಮನೇಲಿ ಏನು ಮಾಡಬೇಕು, ದಿಕ್ಕು ದೆಸೆ ಏನೂ ಗೊತ್ತಿಲ್ಲ. ದಾವಣಗೆರೆಯಿಂದ ಬಂದಿದ್ದಾರೆ. ದಾವಣಗೆರೆಯಲ್ಲಿ ಅವರ ನೆಂಟರುಗಳಿದ್ದಾರಂತೆ, ಯಾರೋ ದೂರದವರು ಸಂಬಂಧಿಕರು ಅಂತ ಇದ್ದಾರೆ. ನನ್ನ ಏನಾದರೂ ಒಂದು ಸ್ವಲ್ಪ ಸಹಾಯ ಮಾಡಿ ನನಗೆ ಕಳಿಸ್ಕೊಡಿ ಮನೆಯಿಂದ, ಇಲ್ಲಿಂದ ನಾನು ಹೊರಡ್ತೀನಿ, ನನಗಿಲ್ಲಿ ಮಗ ಇದ್ದ, ಇನ್ನು ಮಗನೂ ಇಲ್ಲ, ನನಗೆ ಯಾರೂ ಇಲ್ಲ ಅಂತ ಹೇಳಬೇಕಾದ್ರೆ ಆ ತಾಯಿ ಮಾತಾಡುವಾಗ ನಿಜವಾಗ್ಲೂ ನನ್ನ ಎದೆ ಎಲ್ಲಿ ಒಡೆದೋಗುತ್ತಪ್ಪ ದೇವರೇ ಅಂತ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ. ಯಾವ ತಾಯಂದ್ರಿಗೂ ಯಾವ ತಂದೆಯಂದ್ರಿಗೂ ತಮ್ಮ ಮಕ್ಕಳನ್ನ ಕಳ್ಕೊಳ್ಳುವಂಥ ಒಂದು ವೇದನೆ ಇದೆಯಲ್ಲ, ಅದು ಕೊಡಬೇಡಪ್ಪ ದೇವರೇ ಅಂತ ಕೇಳ್ಕೊಬೋದು ಅಷ್ಟೇ. ನಾವು ಪೊಲೀಸರು ಎಲ್ಲರೂ ಕೇಳ್ಕೊತಾ ಇದ್ದಾರೆ, ನಾವು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಆದಷ್ಟು ಹುಷಾರಾಗಿರಿ, ಜಾಗೃತರಾಗಿರಿ. ಮನೆಯಿಂದ ತೀರಾ ಅವಶ್ಯಕತೆ ಇದ್ದಾಗ ಮಾತ್ರ ಮನೆಯಿಂದ ಹೊರಗಡೆಗೆ. ಅದು ಫುಲ್ ವಿತ್ ಪ್ರಿಕಾಷನ್ಸ್ ಜೊತೇಲಿ ಹೊರಗಿರಿ. ನೀವು ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಮಾಸ್ಕ್ ಹಾಕ್ಕೊಳ್ಳಿ, ಆದಷ್ಟು ನಿಮ್ಮ ಸೇಫ್ನ ನೀವು ಮಾಡಿ. ಆಮೇಲೆ ಆದಷ್ಟು ಕೈಲಾದಷ್ಟು ಸಹಾಯ ಮಾಡಿ. ಅವ್ರದ್ದು ಅಕೌಂಟ್ ನಂಬರ್ ಇಲ್ಲೇ ಇದೆ ನೋಡಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಇದು ನಮ್ಮ ಅಕೌಂಟ್ಗೆ ಹಾಕಿ ಇದು ಕೈ ದುಡ್ಡು ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಕೇಳಲ್ಲ. ಅವ್ರನ್ನ ದಾವಣಗೆರೆಗೆ ತಲುಪಿಸ್ಬೇಕಾಗಿರೋ ಅಂಥ ಒಂದು ಜವಾಬ್ದಾರಿ ಈಗ ನಮ್ಮ ಮೇಲಿದೆ. ಅದಕ್ಕೆ ಏನೇನು ಬೇಕು ವ್ಯವಸ್ಥೆ ನಾನು ಮಾಡ್ತೀನಿ. ನೀವೆಲ್ಲ ನಮ್ಮ ಜೊತೆಲಿ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಆಮೇಲೆ ಇನ್ನೊಬ್ಬ ಹುಡುಗ ಇಲ್ಲಿ ನೋಡಿ, ಭಾರತ್ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ತುಂಬಾ ಕ್ರಿಟಿಕಲ್ ಸಿಚುಯೇಷನಲ್ಲಿದ್ದಾನೆ, ತುಂಬಾ ತೊಂದರೆಲಿದ್ದಾನೆ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ. ಅವನದೆಲ್ಲ ಡೀಟೇಲ್ಸ್ಗಳಿಲ್ಲಿದೆ, ಅವನು ಹೋಗಿ ನೋಡ್ಕೊಂಡು ಬಂದೆ. ತುಂಬಾ ಪ್ರಾಬ್ಲಮ್ಸ್ ಇದೆ ವೀಕ್ಷಕರೇ. ಯಾವುದೇ ಕಾರಣಕ್ಕೂ ನಮ್ಗೆ ಆ ತೊಂದರೆ ಬರದೇ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಅದು ಬಂದಿರೋರನ್ನ ನೋಡಿದ್ರೆ, ಆಮೇಲೆ ಈ ಜೈಲಲ್ಲಿರೋರನ್ನ, ಹಾಸ್ಪಿಟಲಲ್ಲಿರೋರನ್ನ ನೋಡಿದ್ರೆ ಜೀವನಕ್ಕೆ ಬೇರೆ ವಿಧಿನೇ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಇವಾಗ ಒಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಬೋನ್ ಮ್ಯಾರೋ ಇದು ಮಾಡಿಸ್ಬೇಕು ಅಂತ ಹೇಳಿದ್ರು ಪಾಪ ಅವರಿಗೆ ಕೈಯಲ್ಲಿ ದುಡ್ಡಿಲ್ಲ, ₹1 ದುಡ್ಡಿಲ್ಲ. ಆದಷ್ಟು ಅವ್ರದ್ದು ಅಕೌಂಟ್ ನಂಬರ್ ಹಾಕಿದ್ದೀನಿ ಇಲ್ಲಿ. ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಇಲ್ಲ ಅಂತಂದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದು ಮಾಡಿ, ನಾನೇ ಅವ್ರಿಗೆ ಡೈರೆಕ್ಟ್ ನಿಮಗೆ ನಾನು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಅವ್ರ ಹತ್ರ ಮಾತಾಡಿ, ನಿಮ್ಮ ಒಂದು ಸಮಾಧಾನದ ಮಾತಾದರೂ ಹಾಡಿ. ಅವ್ರ ಜೊತೆಲಿ ನಾವು ಇದ್ದೀವಿ ಅಂತ ಒಂದು ಸಮಾಧಾನನಾದರೂ ಮಾಡಿ. ಆ ತಾಯಿಗಾಗಿರ್ಬೋದು, ಈ ಹುಡುಗನಿಗಾಗಿರ್ಬೋದು, ನೀವು ನಿಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ, ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ. ತುಂಬ ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋನ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್.